ಅದೇ ಥರ ಗೌರ್ಮೆಂಟ್ ಕೆಲಸದಲ್ಲಿ ಯಾರ ಪ್ರಮೋಷನ್ ಆಗಬೇಕು, ಸಸ್ಪೆಂಡ್ ಆಗಿದ್ದೀರಾ, ತೊಂದರೆ ಆಗಿದ್ದೀರಾ, ವೃಷಭ ರಾಶಿಯವರಿಗೆ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗ್ತೀನಿ, ನೀವು ಕೇಳ್ತೋಗಿ. ವೃಷಭ ರಾಶಿಗೆ ಒಂದು ವಿಪರೀತ 4 ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ರಾಜಯೋಗ ಕೊಡುತ್ತೆ ಅಂದರೆ, 9 ಗ್ರಹಗಳಲ್ಲಿ ಅದರಲ್ಲಿ ಶುಕ್ರ ತುಂಬ ರಾಜಯೋಗವನ್ನು ಕೊಡ್ತಾನೆ. ಶುಕ್ರನಿಗೆ ಇಷ್ಟವಾದ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಒಂದು ಮಕರ, ಕುಂಭ, ಮೀನದಲ್ಲಿ ಸಂಚಾರ ಮಾಡ್ತಾನೆ. ಈ ಮೂರನ್ನ ಅವನು ಆ ಮನೆ ದಾಟಬೇಕಾದ್ರೆ ವೃಷಭ ರಾಶಿಗೆ ತುಂಬ ರಾಜಯೋಗ. ನೀವು ಡಿ ಕೆ ಶಿವಕುಮಾರ್ ಫೋಟೋಗಳನ್ನ ಹಾಕಿ ದಯವಿಟ್ಟು ಡಿ ಕೆ ಶಿವಕುಮಾರ್ ಫೋಟೋವನ್ನು ಹಾಕ್ತಾರೆ. ಇದು ವೃಷಭ ರಾಶಿ ಅವ್ರಿಗೆ ಸೇರ್ತಾ ಹೋಗುತ್ತೆ. ಮತ್ತು ಬುಧಗ್ರಹ, ಒಂದು ಅದ್ಭುತವಾದ ಬುಧಗ್ರಹ, ಡಿ ಕೆ ಶಿವಕುಮಾರ್ ಅವ್ರದ್ದು ಆಗಿರ್ಬೋದು. ವೃಷಭ ರಾಶಿಗೆ ಏನಕ್ಕಪ್ಪ ಇಷ್ಟೊಂದು ಯೋಗ ಅಂದರೆ, ಬುಧಗ್ರಹಗಳು ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ಯಾಕಂದರೆ ಬುಧ ವೃಷಭ ರಾಶಿಗೆ ಧನಸ್ಥಾನಾಧಿಪತಿ, ಮಿಥುನ ಮತ್ತು ಕನ್ಯಾಧಿಪತಿ, ಪಂಚಮಾಧಿಪತಿ, ಪೂರ್ಯ ಪುಣ್ಯಸ್ಥಾನಾಧಿಪತಿ. ಅವನು ಕೂಡ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಒಂದು ಜನವರಿ ತಿಂಗಳಲ್ಲಿ, ಫೆಬ್ರವರಿಲಿ ಅರ್ಧ ಭಾಗದಲ್ಲಿ ಕುಂಭರಾಶಿಗೆ ಬರ್ತಾನೆ. ಆವಾಗ ರಾಜಯೋಗವನ್ನು ಕೊಡ್ತಾ ಹೋಗ್ತಾನೆ. ಮತ್ತು ಇದಕ್ಕೆ ಕುಜಗ್ರಹ ಉಚ್ಚಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದು ಎಲ್ಲವೂ ಕೂಡ ನೀವು 14ನೇ ತಾರೀಕಿನಿಂದ 13ನೇ ತಾರೀಕಿನಿಂದ ಎಲ್ಲ ಗ್ರಹಗಳು ಕೂಡ ತಾಂಡವನ್ನು ಆಡ್ತಾಯಿದ್ದಾವೆ. ವೃಷಭ ರಾಶಿಗೆ ಸಿಕ್ಕಾಪಟ್ಟೆ ತಾಂಡವ ಆಡ್ತಾಯಿದೆ. ವೃಷಭ ರಾಶಿಯವರಿಗೆ ಇನ್ನು 4 ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಒಳ್ಳೆಯದಾಗುತ್ತೆ. ನೀವೇನು ಇಷ್ಟು ವರ್ಷ ಕಣ್ಣೀರು ಹಾಕಿದ್ರು, ನೀವು ಬರೆದಿರು ಕೇಳಿ, ವಿಪರೀತ ರಾಜಯೋಗವನ್ನು ಕೊಡ್ತಾನೆ ವೃಷಭ ರಾಶಿಗೆ. ಅದೇ ತೀರ ಶುಕ್ರನ ಜೊತೆಗೆ ಭಾಳ ವಿಶೇಷವಾಗಿ ಬುಧಗ್ರಹ, ಸೂರ್ಯ ತುಂಬ ರಾಜಯೋಗವನ್ನು ಕೊಡ್ತಾನೆ. ಸೂರ್ಯಗ್ರಹ ಇದ್ದಾನಲ್ಲ, ಭಾಳ ರಾಜಯೋಗದ ಫಲವನ್ನು ಕೊಡ್ತಾ ಹೋಗ್ತಾನೆ. ಸೂರ್ಯ ಯಾವಾಗಲೂ ಕೂಡ 11ನೇ ಮನೇಲಿದ್ದಾಗಲೇ ನೀವು ಯೋಗಕಾರಕ. ತುಂಬ ಜನ ಹೇಳ್ತಾರೆ 11ನೇ ಮನೇಲಿ ಸೂರ್ಯ ಹುಚ್ಚನಾಗಿದ್ರೆ ಅಂತ. ನೋಡಿ, ದೇವೇಗೌಡರ ಜಾಗದಲ್ಲಿ ಸೂರ್ಯ ಹುಚ್ಚನಾಗಿಲ್ಲ, ನರೇಂದ್ರ ಮೋದಿ ಜಾಗದಲ್ಲಿ ಹುಚ್ಚನಾಗಿಲ್ಲ. ಕಾನೂನಿಗೆ ಅಧಿದೇವತೆಗಳಾಗಿದ್ದರು, ದೊಡ್ಡ ವ್ಯಕ್ತಿಗಳಾಗಿದ್ದರು. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಯಾರ ಜಾಗದಲ್ಲೂ ಕೂಡ ಉಚ್ಚಸ್ಥಾನ, ಉಚ್ಚ ನೀಚ ನಾರ್ಮಲ್, ಅದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಆದರೆ ಯೋಗಕರವಾದ ಗ್ರಹಗಳು ಇದ್ದಾವಲ್ಲ, ಭಾಳ ರಾಜಯೋಗ. ಮಕರ ರಾಶಿ, ಕುಂಭ ರಾಶಿ, ಮೀನ ರಾಶಿಗೆ ದಾಟೋ ಹೊತ್ತಿಗೆ ಹೆಚ್ಚು ಕಮ್ಮಿ ಏಪ್ರಿಲ್ 15ನೇ ತಾರೀಕಿಗೆ 100% ಸೂರ್ಯ ಮೇಷರಾಶಿ ಬರ್ತಾನೆ, ಉಚ್ಚಸ್ಥಾನ. ಅದರ ವ್ಯಯಸ್ಥಾನಕ್ಕೆ ಬರ್ತಾನೆ. ಅಷ್ಟರ ಒಳಗಡೆ ವೃಷಭ ರಾಶಿಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ವೃಷಭ ರಾಶಿಯವರು ಎಲ್ಲರೂ ಕೂಡ ಏನೆಲ್ಲ ಪ್ರಯತ್ನ ಮಾಡ್ತಿರೋ ನಿಮಗೆ ತುಂಬ ರಾಜಯೋಗ ಬರುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಗೆ ಇಷ್ಟವಾದ ರಾಶಿಗೆ ಯೋಗಕರವಾದ ಗ್ರಹ ಶುಕ್ರ ಗ್ರಹ. ನೀವು ಶುಕ್ರ ಗ್ರಹಕ್ಕೆ ಎಷ್ಟು ಅಭಿಷೇಕ ಮಾಡ್ತೀರಾ, ಎಷ್ಟು ನೈವೇದ್ಯ ಮಾಡ್ತೀರಾ, ಎಷ್ಟು ಮಧುರೆ ಮೀನಾಕ್ಷಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಆದರೆ ರಾಜಕಾರಣಿಗಳು ಹೋದಾಗ ಏನಾಗುತ್ತೆ, ಪೊಲೀಸರು ಸಮೇತ ಹೋಗ್ತಾರೆ, ಒಂದು ಮಂಗಳಾರತಿ ತಗೋತಾರೆ, ಬಂದುಬಿಡ್ತಾರೆ. ಹಂಗಲ್ಲ, ಹುಚ್ಚು ಪ್ರೀತಿಯಿಂದ ತಾಂಡವಾಡಬೇಕು. ಹೆಂಗೆ ಮಾರಿ ಹಬ್ಬ ಮಾಡ್ತೀವಿ, ಹೆಂಗೆ ಅಣ್ಣಮ್ಮನ ಕೂರಿಸಿದಾಗ ತಮಟೆ ಹೊಡೆದು ಚಿಂದಿ ಉಡಾಸ್ತೀವಿ, ಹಂಗೆ ದೇವ್ರ ಹತ್ರ ಅಷ್ಟು ಅದ್ಭುತವಾದ ಪೂಜೆಯನ್ನು ಮಾಡಬೇಕು. ನಾವೆಲ್ಲ ತುಂಬ ಮಾಡಿದ್ವಿ. ಅದಕ್ಕಾಗಿಯೇ ನಮ್ಮ ಮಾತು ಫಲಿಸುತ್ತೆ, ನಮ್ಮ ಮಾತು ನಡೀತೈತೆ. ಯಾಕೆ ನಡೀತಿದೆ ಅಂದರೆ, ಇಷ್ಟು ವರ್ಷ 2015ರಿಂದ 2026ವರೆಗೂ ನಾನು ಭಗವಂತನಿಗೆ ₹1 ದುಡ್ಡು ಉಳಿದಿಲ್ಲ. ನಾನು ಇವತ್ತು ಕಾರ್ EMI ಕಟ್ತಾಯಿದ್ದೀನಿ. ಎಲ್ಲ ದುಡ್ಡು ತಂದು ದೇವರಿಗೆ ಖರ್ಚು ಮಾಡ್ತೀನಿ. ಕ್ರೇಜಿಂದ ಮಾಡಿದ್ದೀನಿ. ಅದ್ಭುತವಾದ ಕ್ರೇಜ್. ನಾನು ಹೇಳಿದ ಮಾತು ನಡೀತಿದೆ. ಯೋಗವನ್ನು ಕೊಡ್ತಾನೆ. ವೃಷಭ ರಾಶಿಗೆ ಇರುವಂಥ ಯೋಗ ಭಯಂಕರ ಲಕ್ಕಿಯಾಗ. ಈ ಯೋಗವನ್ನು ನೀವು ಅನುಭವಿಸಿ, ಖುಷಿ ಪಡಿ, ಹ್ಯಾಪಿನೆಸ್ ಆಗಿರಿ. ಯಾರಿಗೂ ನೆಗೆಟಿವ್ ಟೈಮನ್ನು ಕೊಡಬೇಡಿ. ನಿಮ್ಮ ಕೈ ಮುಗಿತೀನಿ, ಬೇರೆಯವ್ರ ವಿಷಯ ಮಾತಾಡಬೇಡಿ, ಬೇರೆಯವ್ರ ವಿಷಯ ಕೇಳಬೇಡಿ. 120 ದಿವಸ ನಿಮ್ಮದು ಡೇ ಅನುಭವಿಸಿ. 30, 60, 4 ತಿಂಗಳು, 120 ದಿವಸ ವರ್ಷದಲ್ಲಿ ನಿಮ್ಗೆ ವಿಪರೀತ ರಾಜಯೋಗವನ್ನು ಕೊಟ್ಟಾನೆ. ಇಂಥ ಯೋಗಕ್ಕೆ ನೀವು ಚಂದ್ರನ ಟೆಂಪಲ್ಗೆ ಹೋಗಿ ಆದಷ್ಟು ಯೋಗ ಕೊಡ್ತಾನೆ. ನೀವು ಹೋಗ್ಬೇಕಾದ್ರೆ ಮೇನು ತಿಂಗಳೂರು ಶುಕ್ರಗ್ರಹ ಟೆಂಪಲ್ನ ಫಸ್ಟು ವೃಷಭ ರಾಶಿಯವರು ದರ್ಶನ ಮಾಡಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಇಷ್ಟು ಗ್ರಹನೂ ಕೂಡ ಕುಂಭರಾಶಿ, ಮಕರ ರಾಶಿ ಮೇಲೆ ಸಂಚಾರ ಮಾಡ್ತಾನೆ. ಹಾಗಾಗಿ ನೀವು ಆಲಂಗುಡಿ ಗುರು ಟೆಂಪಲ್, ತಿರುನಲ್ಲಾರು ಶನೇಶ್ವರನ್ ಟೆಂಪಲ್, ಬುಧನ್ ಟೆಂಪಲ್, ಮೈಲಾಡದೊರೆಯಲ್ಲಿ ಖಂಡಿತ ಕೂಡ ಆಡದೊರೆಯಲ್ಲಿ ಬುಧನ್ ಟೆಂಪಲ್ ನೋಡಿ. ಸ್ಟಾಲಿಯನ್ ಅವ್ರ ವೈಫು ಬುಧನ್ ಟೆಂಪಲ್. ಇಡೀ ಊರನ್ನೇ ರೋಡ್ ಮಾಡಿದ್ದಾರೆ ಅಂತ. ತಮಿಳ್ ವಿಜಯ್ ಪಿಕ್ಚರ್ನೇ ಎಷ್ಟೆಲ್ಲ ಮಾಡಿದ್ರು ಕೂಡ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಬಿಟ್ಟಿಲ್ಲ ಸರ್ಕಾರ ಅಂತ ಹೇಳುತ್ತೆ. ನನಗದು ಗೊತ್ತಿಲ್ಲ 100%. ನಾನು ಯಾವುದನ್ನು ಹೇಳ್ತಿಲ್ಲ. ವೃಷಭ ರಾಶಿಯವರಿಗೆ ತುಂಬ ನಿಮ್ಮ ಮನೆಯಲ್ಲಿ ಡೈಲಿ ತುಂಬೆ ಹೂವನ್ನು ದಯವಿಟ್ಟು ಹೆಂಗಾರು ಮಾಡಿ ತಗೊಬಂದು ತುಂಬೆ ಹೂವನ್ನು ನೀವು ನಿಮ್ಮ ಮನೆಯಲ್ಲಿ ಶಿವನ ವಿಗ್ರಹಕ್ಕೆ ಹಾಕಿ, ಫೋಟೋಗಲ್ಲ ವಿಗ್ರಹಕ್ಕೆ ಒಂದಾರು ಹಾಕಿ
ತುಂಬೆ ಹೂವನ್ನು ನಿಮ್ಮ ಮನೆಯಲ್ಲಿ ಪಾಟಲ್ಲಿ ತುಂಬೆ ಗಿಡವನ್ನು ಬೆಳೆಸಿ. ಅದೇ ರೀತಿಯಲ್ಲಿ ಒಂದು ಬಿಳೆ ಅವರೆಕಾಳು ಮನೆಯಲ್ಲಿ ಕಲ್ಸಕ್ಕರೆ, ವೈಟ್ ಕಲ್ಸಕ್ಕರೆನ ಇಡ್ತಾ ಹೋಗಿ. ದೇವ್ರ ಫೋಟೋಗೆ ಯಾವುದಾದ್ರು ಒಂದು ವಸ್ತುಕ್ಕೆ ವೈಟ್ ವಸ್ತ್ರವನ್ನು ಯೂಸ್ ಮಾಡಿ ಸಿಕ್ಕಾಬಟ್ಟೆ ಯೋಗವನ್ನು ಕೊಡುತ್ತೆ. ನೀವು ವೃಷಭ ರಾಶಿಯರು ದಯವಿಟ್ಟು ಡೈಮಂಡು ಕನಕ ಪುಷ್ಯರಾಗನ್ನು ಧರಿಸಿ. ನಿಮಗೆ ಯಾವನೇ ಎಲ್ಲೇ ಕೆಟ್ಟೋಗಿರಲಿ, ಶುಕ್ರ ಕೆಟ್ಟೋಗಿರಲಿ, ಬುಧ ಕೆಟ್ಟೋಗಿರಲಿ, ಇಮ್ಮಿಡಿಯೇಟ್ಲಿ ಒಂದು ಡೈಮಂಡ್ ಒಂದು ಪಚ್ಚೆಯನ್ನು ಇದೇ DK ಶಿವಕುಮಾರ್ ಕೊಳ್ಳಲ್ಲಿ ಹಾಕಲಿ, ಡಾಲರ್ಗೆ ಹಾಕಲಿ, ಅದೃಷ್ಟ ಬರುತ್ತೆ. ಖಂಡಿತ ಕೂಡ ಕಾಂಗ್ರೆಸ್ ಪಕ್ಷ ಕೈ ಎತ್ತಬೋದು. ಸರ್ಕಾರ ಇದ್ದರೂ ಕೂಡ ಯೋಗವನ್ನು ಅವ್ರು ಬಳಸ್ಕೋಬೇಕು. ಯೋಗ ಇದೆ ಅಂತ ನಾವು ಹೇಳ್ತೀವಿ 100%. ಹಾಲಿದೆ, ಹಾಲನ್ನು ಕರೆಕ್ಟಾಗಿ ಎಪ್ಪಾಕಬೇಕು. ಯಾಮಾರಿ ಮೊಸರು ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಬಿಗ್ ಬಾಸ್ ಬರಲಿ ಮೊಸರೇ ಕೊಟ್ಟಿಲ್ಲದ ಜಾಗದಲ್ಲಿ ನಿಂಬೆಹಣ್ಣು ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಮೊಸರನ್ನ ಮಾಡಿ, ಆ ಮೊಸರನ್ನ ಡೈಲಿ ಅಪ್ಡೇಟ್ ಮಾಡ್ಕೊಂಡು ಫೈನಲ್ವರೆಗೂ ಮೊಸರು ತಗೊಬಂದಿದ್ದೆ ನಾನು. ಗೊತ್ತಾ, ಮೊಸರೇ ಇಲ್ಲ ಅಲ್ಲಿ ಕೊಡೋಲ್ಲ, ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೆ ಒಡೆದೋಗ್ಲಿ.